ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಮೈ ಸ್ಟ್ರಾಂಗ್ ವುಮೆನ್ಸ್. ನಾನು ಇವತ್ತು ಕನ್ನಡದಾಗ ವಿಡಿಯೋ ಮಾಡೋದಕ್ಕಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಆ ಮಾತೃಭಾಷೆಯಲ್ಲಿ ಬರುವಂಥ ಮಾತಿನ ಸೊಗಡು, ಆಮೇಲೆ ನಿರ್ಗಳತೆ ಆ ಬೇರೆ ಯಾವ ಭಾಷೆಯಲ್ಲಿ ಬರೋಂಗಿಲ್ಲ ಅನ್ಕೋತೀನಿ. ನಾನು ಜಸ್ಟ್ ಇಂಗ್ಲೀಷ್ನಾಗ ವಿಡಿಯೋ ಅಪ್ಲೋಡ್ ಯಾಕೆ ಮಾಡ್ತೀನಿಪ್ಪ ಅಂದರೆ ಈಗ ಜಸ್ಟ್ ವಿಡಿಯೋ ಕಲಿಯಾಕತ್ತೀನಿ. ಆ ಪ್ರಾಕ್ಟೀಸ್ಗೋಸ್ಕರ ನಾನು ಡೈಲಿ ಈ ವಿಡಿಯೋ ಇಂಗ್ಲೀಷ್ನಾಗ ಮಾಡಾಕತ್ತೀನಿ. ಇವತ್ತು ವುಮೆನ್ಸ್ ಡೇ ಸಲುವಾಗಿ ಏನೋ ಸ್ವಲ್ಪ ಮಾತಾಡಬೇಕನ್ನಿಸ್ತು. ಸೊ ಹಾಗಾಗಿ ನಾನು ಇವತ್ತು ಕನ್ನಡದಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ವುಮೆನ್ಸ್ಗಳಿಗೆ ಹೇಳೋದೇನೆಂದ್ರೆ, ಫಸ್ಟ್ ಲವ್ ಯುವರ್ ಸೆಲ್ಫ್. ಯಾಕಪ್ಪ ಅಂದ್ರೆ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳಕ್ಕೆ ಕಲಿಬೇಕು, ಪ್ರೀತಿ ಮಾಡ್ಕೊಳಕ್ಕೆ ಕಲಿಬೇಕು. ಕೆಲವೊಬ್ರು ಜನ ಸೆಲ್ಫಿಶ್ ಅಂದರೂ ಪರವಾಗಿಲ್ಲ, ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಸೆಲ್ಫಿಶ್ ಅಂದರೆ ಎಲ್ಲ ನಮ್ಮ ಜೀವನವನ್ನು ಅವ್ರಿಗಾಗೆ ಸವಿಸೋದು, ಅವ್ರಿಗೆ ಎಲ್ಲ ಮಾಡೋದು, ನಮ್ಮನ್ನು ನಾವು ಬಿಟ್ಕೊಳ್ಳೋದು, ಅದೇ ರೀತಿ ಇರಬಾರ್ದು. ಯಾಕಂದ್ರೆ ಈಗಿನ ಜನ್ರೇಷನ್ ಹಾಗಿಲ್ಲ. ಸೊ ಹಾಗಾಗಿ ನೀವು ನಿಮಗೋಸ್ಕರ ಟೈಮ್ ಕೊಡಿ, ಬೇರೆದವ್ರಿಗೋಸ್ಕರ ಟೈಮ್ ಕೊಡಬೇಕಂತ ಹಾಗೆ ನಾನೇನೇನು ನಿಮ್ಗೆ ರೆಸ್ಟ್ರಿಕ್ಷನ್ ಮಾಡ್ತಿಲ್ಲ. ಬಟ್ ಕೊಡೋದ್ರ ಜೊತೆಗೆ ನಮ್ಮ ಕಡೆನೂ ನಾವು ಫೋಕಸ್ ಮಾಡಬೇಕು. ಅಂದರೆ ಜೀವನದಾಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ಬರೀ ಅವ್ರು ಏನಂತಾರೆ, ಇವ್ರು ಏನಂತಾರೆ, ಹಾಗಾಗ್ತತೆ ಹೀಗಾಗ್ತತೆ ಅಂದ ನಾವು ನಮ್ಮ ಕಡೆನ ನಾವು ನೋಡ್ಕೊಳ್ಳೋದೇ ಬಿಟ್ಬಿಡ್ತೀವಿ. ಯಾವಾಗ ನಾವು ನಮ್ಮ ಕಡೆಯನ್ನು ನಾವು ಪ್ರೀತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಮ್ಮ ಜೀವನದಾಗ ನೋಡ್ರಿ ನೀವು ಹೇಗೆ ಚೇಂಜಸ್ ಆಗ್ತದೆ. ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡಿರಿ, ಕೆಲವೊಂದು ಮೆಡಿಟೇಷನ್ ಮಾಡಿರಿ, ಕೆಲವೊಂದು ಸ್ಟ್ರೆಸ್ ಫ್ರೀ ಆಗ್ತದೆ, ಶಾಂತತೆ ಅನ್ನೋ ಜೀವನದಾಗ ಬರ್ತದೆ. ಎಲ್ಲ ಬರೀ ಡೈಲಿ ದಿವಸನಾಗ ಗಡಬಡಿಯಿಂದ ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು. ಎಸ್ಪೆಷಲಿ ಹೌಸ್ ವೈಫ್ಸ್ಗಳಿಗೆ ಇದು ಸಜೆಷನ್. ಅವರು ಹೌಸ್ ವೈಫ್ಗಳು ಏನು ಮಾಡ್ತಾರಂತಂದ್ರೆ ಬರೀ ಫ್ಯಾಮ್ಲಿ, ಮಕ್ಕಳು, ಅತ್ತೆ ಮಾವ, ಸಂಸಾರ ಹಾಗೆ ಹೀಗೆ ಮಾಡೋದೇನು ತಪ್ಪಿಲ್ಲ. ನಾನು ಹೌಸ್ ವೈಫ್, ನಾನು ಮಾಡ್ತೀನಿ. ಬಟ್ ಅದರೊಳಗೆ ನಮ್ಗೆ ಸ್ವಲ್ಪ ನಾವು ಟೈಮ್ ಕೊಡಬೇಕು. ಇಲ್ಪ ಅಂದ್ರೆ ಎಲ್ಲ ಅದಾಗ್ತದೆ ಇದಾಗ್ತದೆ ಹಂಗಂತಾರೆ. ಆ ಲೇಟ್ ಆದರೆ ಅವ್ರು ಹಂಗೆ ಬೇಯ್ತಾರೆ, ಹಿಂಗೆ ಲೇಟ್ ಆದ್ರೆ ಡೈಲಿ ಅದೇ ಕೆಲಸ ಮಾಡೋದು, ಡೈಲಿ ಅದನ್ನ ಮಾಡೋದು. ಡೈಲಿ ಒಂದು ಸ್ವಲ್ಪ ಲೇಟ್ ಆದ್ರೆ ನಡೀತದೆ, ಯಾರು ಏನು ಅಂತಾರೆ ತಂದ್ಕೊಳ್ದಲ್ಲ. ನಮಗೋಸ್ಕರ ನಾವು ಯಾವಾಗಾದರೂ ಟೈಮ್ ಕೊಡಲೇಬೇಕು. ಮತ್ತು ಹೌಸ್ ವೈಫ್ ಹಾಗೆ ದಿನ ಅದೇ ಕೆಲಸ ಮಾಡೋದಿರ್ತದೆ, ಅದೇ ರೊಟ್ಟಿ ಬಡಿಯೋದಿರ್ತದೆ, ಅದೇ ಬಡೆ ತೆಕ್ಕೋದಿರ್ತದೆ. ನಾವು ಏನಾದರೂ ಸ್ಕಿಲ್ ಕಲಿಬೇಕು, ಸ್ಕಿಲ್ ಕಲಿತಾ ಇರಬೇಕು. ಜೀವನದಾಗ ಏನಾದರೂ ಒಂದು ಕಲಿತಾನೇ ಇರಬೇಕು. ನಿಂತು ನೀರು ಆಗಬಾರ್ದು, ನಿಂತು ನೀರು ನಾರಕ್ಕೆ ಶುರು ಮಾಡ್ತದೆ. ಹಾಗೆ ಹರಿವು ಹೊಳೆ ಆಗಿರ್ಬೇಕಂತ ಹೇಳ್ತಾರೆ. ಹಾಗೆ ನಾವು ಏನಾದರೂ ಒಂದು ಸ್ಕಿಲ್ ಕಲ್ತ್ರೆ ಮುಂದೆ ನಮ್ಗೆ ಅದೇ ಒಂದು ಯಾವುದಾದ್ರೂ ಕೈ ಹಿಡ್ತದೆ. ಎಕ್ಸಾಂಪಲು ಯಾವುದಾದ್ರೂ ಟೇಲ್ರಿಂಗ್ ಕಲಿಬೋದು, ಕಂಪ್ಯೂಟರ್ ಸ್ಕಿಲ್ ಕಲಿಬೋದು. ಹೇಗೆ ಯಾವುದಾದ್ರೂ ಒಂದು ನಾವು ಸ್ಕಿಲ್ ಕಲ್ತೀವಿ ಅಂದ್ರೆ ನಮ್ಮ ಜೀವನದಾಗ ಹೌದಪ್ಪ, ಮುಂದೆ ಮಗ ನೋಡ್ತಾನೆ, ಗಂಡ ನೋಡ್ತಾನೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಆ ಎಕ್ಸೆಪ್ಟೇಷನ್ ಇಟ್ಕೊಳ್ಳೋಂಗಿಲ್ಲ. ನೀವು ಕೇಳ್ಬೋದು, ಯಾಕೋ ನೀ ಇಟ್ಕೊಳ್ಳೋಂಗಿಲ್ಲ ಎಕ್ಸೆಪ್ಟೇಷನ್ನ. ಇಟ್ಕೋಬೋದು, ಬಟ್ ಜಸ್ಟ್ ಅಷ್ಟಕ್ಕಷ್ಟೇ. ನಾವು ಭಾಳ ಎಕ್ಸೆಪ್ಟೇಷನ್ ಇಟ್ಕೊಳಕತ್ತೀವಿ ಅಂದ್ರೆ ನಮಗೆ ಅದು ಹರ್ಟ್ ಆಗ್ತದೆ. ಯಾಕಂದ್ರೆ ಅವ್ರು ಅದು ಮಾಡದೇ ಇದ್ದಾಗ ನಮ್ಗೆ ಹರ್ಟ್ ಆಗ್ತದೆ. ನಾವು ಎಕ್ಸೆಪ್ಟೇಷನ್ ಇಟ್ಕೊಳ್ಳೇ ಇಲ್ಲ. ಅವ್ರು ಮಾಡಿದರೂ ಅಷ್ಟೇ, ಮಾಡಲಿಲ್ಲ ಅಂದರೂ ಅಷ್ಟೇ. ಮಾಡಿದಾಗ ಸ್ವಲ್ಪ ಖುಷಿ ಕೊಡುತ್ತೆ, ಮಾಡಲಿಲ್ಲ ಅಂದರೂ ಹರ್ಟ್ ಆಗಂಗಿಲ್ಲ ನಮ್ಗೆ. ಎಕ್ಸೆಪ್ಟೇಷನ್ ನಾನು ಮೊದಲಿಗೆ ಅವ್ರ ಮೇಲೆ ಇವ್ರ ಮೇಲೆ ಭಾಳ ಇಟ್ಕೊತಿದ್ದೆ. ಅದು ಆಗದೇ ಇದ್ದಾಗ ನಂಗೆ ಹರ್ಟ್ ಆಗ್ತಾಯಿತ್ತು. ಈಗೀಗ ನಾನು ಎಕ್ಸೆಪ್ಟೇಷನ್ ಇಟ್ಕೊಳ್ಳೋದು, ಅವ್ರು ಹಂಗೆ ಮಾಡ್ತಾರೆ, ಅವ್ರು ಅದು ಮಾಡ್ತಾರೆ, ಅವರಿಂದ ಅದ ನೋ. ಎಕ್ಸೆಪ್ಟೇಷನ್ ಇಟ್ಕೊಳ್ಳೋದನ್ನು ನಾವು ಕಮ್ಮಿ ಮಾಡಿದಾಗ ನಮಗೆ ಹರ್ಟ್ ಆಗಂಗಿಲ್ಲ. ಅದಕ್ಕೆ ನಾವು 100 ಕೆಲಸ ಮಾಡಿದಾಗ ಹೊಗಳ್ತಾ ಇರ್ತಾರೆ, ದಿನಾಲು ಹೊಗಳ್ತಾ ಇರ್ತಾರೆ. 1-2 ದಿನ ಬಿಟ್ಟು ನೋಡ್ರಿ ಹೆಂಗೆ ರಿಯಾಕ್ಷನ್ ಬರ್ತದೆ, ಹಿಂದೆ ಎಕ್ಸ್ಪ್ರೆಷನಲ್ಲಿ ಚೇಂಜ್ ಆಗ್ತದೆ. ಹಾಗೆ ನಾವು ಕೆಲಸ ಮಾಡಬೇಡಂತ ನಾನೇನು ಹಂಗೆ ಹೇಳಲ್ಲ. ಹಾಗೆ ಮಾಡ್ತಾ ಇರ್ರಿ. ಮಾಡೋದ್ರ ಜೊತೆಗೇನು ನಿಮಗೂ ನೀವು ಟೈಮ್ ಕೊಡ್ರಿ. ಆಮೇಲೆ ಈಗೆಲ್ಲ ಸೆಕ್ಟರ್ನಾಗ ಎಲ್ಲ ವುಮೆನ್ಸ್ಗಳೆಲ್ಲ ವರ್ಕ್ ಮಾಡ್ತಾರೆ. ಬಟ್ ಓನ್ಲಿ ವರ್ಕಿಂಗ್ ವುಮನ್ಗೆ ಮಾತ್ರ ರೆಸ್ಪೆಕ್ಟ್ ಇರ್ತದೆ. ಹೌಸ್ ವೈಫ್ಸ್ಗಳಿಗೆ ಕೆಲವೊಬ್ರು ಕೊಡೋಂಗಿಲ್ಲ. ಏನಪ್ಪ ಮನೆ ಕೆಲಸ ಮಾಡ್ತಾಳೆ, ಬರೀ ಏನು ಬೇರಾದ್ರೆ ಏನಾದರೂ ಕಲಿಬೇಕಲ್ಲ, ಇಡೀ ದಿನ ನಮ್ಮ ಮನ್ಯಾಗ ಟೈಮ್ ಹಾಕ್ತಾಳೆ ಅನ್ನೋದು ನಮಗೂ ಕಿವಿಗೆ ಕೇಳಿ ಬರ್ತದೆ. ಬಟ್ ಅದನ್ನು ಸಮ್ ಟೈಮ್ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಬಟ್ ನಮ್ಮ ಮೇಲೆ ನಾವು ಫೋಕಸ್ ಮಾಡೋದು. ಬೇರೆಯವ್ರು ಏನಂತಾರೆ ತಲೆ ಕೆಡ್ಸ್ಕೊಳಂಗಿಲ್ಲ, ಬೇರೆಯವ್ರು ಏನಂತಾರಂತ ತಲೆ ಕೆಡ್ಸ್ಕೊಳಂಗಿಲ್ಲ. ಹಾಗೆ ನಮ್ಮನ್ನು ನಾವು ಕೂಲ್ ಇಟ್ಕೋತ ಎಲ್ಲ ಸಂಭಾಳಿಸ್ಕೊತ ಮಕ್ಕಳನ್ನು ನೋಡೋದು, ಫ್ಯಾಮ್ಲಿನೂ ನೋಡೋದು, ಅದು ಬೇಕೇ. ನಾ ಎಲ್ಲ ಬಿಟ್ಟಂತಂದು ಕಿಶಿಂದ ಎಲ್ಲರೂ ಮತ್ತು ನನಗೆಲ್ಲರೂ ಬೈದಿರಿ. ಎಲ್ಲನೂ ಒಂದು ಲೆವೆಲ್ನಾಗ ಇಟ್ಕೊಂಡು ನೀವು ನಿಮ್ಮತನವನ್ನು ಎಂಜಾಯ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನೋ ನನಗೆ ಇವತ್ತು ಮಾತಾಡಬೇಕನ್ನಿಸ್ತು. ಸೊ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಸ್ಟ್ರಾಂಗ್ ವುಮೆನ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.